ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ನಿರೋಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಕಳೆದ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಉತ್ತರ ಕರ್ನಾಟಕದ ಅಶ್ಲೀಲ ಜನಪದ ಹಾಡುಗಳ ವಿರುದ್ಧ ಪ್ರತಿ ಜಿಲ್ಲೆಯಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಕೆಲವು ಗಾಯಕರಾಗಿರ್ಬೋದು, ಕೆಲವು ಮುಖಂಡರುಗಳು ಮತ್ತು ಸಾಮಾಜಿಕ ಕಳಕಳಿ ಉಳ್ಳಂಥವರು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಂದರೆ ಅಶ್ಲೀಲ ಜನಪದಗಳನ್ನು ಹಾಡಬಾರ್ದು ಅಂತೇಳಿ ಕೆಲವರು ಎಷ್ಟು ಕೆಟ್ಟದಾಗಿ ಜನಪದ ಹಾಡುಗಳನ್ನು ಹಾಡ್ತಿದ್ರು ಅಂತ ಹೇಳಿದ್ರೆ, ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಹೆಣ್ಣನ್ನು ಅಡಿಯಿಂದ ಮುಡಿಯವರೆಗೂ ಎಷ್ಟು ಕೆಟ್ಟದಾಗಿ ಹಾಡಲಿಕ್ಕಾಗುತ್ತೋ, ಎಷ್ಟು ಕೆಟ್ಟದಾಗಿ ಬಣ್ಣನೆ ಮಾಡಲಿಕ್ಕಾಗುತ್ತೋ ಅಷ್ಟು ಕೆಟ್ಟದಾಗಿ ವರ್ಣನೆಯನ್ನು ಮಾಡಿ ಹಾಡ್ತಾ ಇದ್ರು. ಹಾಡುವವರ ಮನೆಯಲ್ಲಿ ಹೆಣ್ಣುಮಕ್ಕಳಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಅಷ್ಟು ಕೆಟ್ಟದಾಗಿ ಹಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅಥವಾ ಅಕ್ಕಪಕ್ಕದ ಬೀದಿಗಳಲ್ಲಿ ಅಥವಾ ತಮ್ಮೂರಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರು ಏನಾದರೂ ಹೆಣ್ಣುಮಕ್ಕಳು ನೋಡಿದ್ರೆ ಆ ಹಾಡುಗಳು ಹಾಡ್ತಾ ಇರಲಿಲ್ಲ, ಅಷ್ಟು ಕೆಟ್ಟದಾಗಿ ಹಾಡ್ತಾ ಇದ್ರು. ಇದಕ್ಕೆ ಅಲ್ಲಿನ ವಿಜಯಪುರ DYSP ಅನ್ಸುತ್ತೆ, ಅವರು ಕೂಡ ಅಂತಂದರೆ ಕೈ ಜೋಡಿಸಿದ್ರು. ಯಾರು ಇಷ್ಟು ಕೆಟ್ಟದಾಗಿ ಹೆಣ್ಣುಮಕ್ಕಳ ಬಗ್ಗೆ ಜನಪದವನ್ನು ಹಾಡ್ತಾರೆ ಅಥವಾ ಈ ಹಿಂದೆ ಹಾಡಿದಂಥ ಹಾಡುಗಳನ್ನು ಮತ್ತೆ ರಿಪೀಟ್ ಹಾಡ್ತಾರೆ ಅಂಥವ್ರ ವಿರುದ್ಧ ನಾವು ಕೇಸನ್ನು ದಾಖಲು ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ ಅಂತ ಹೇಳಿ. ಅದು ಎಲ್ಲೋ ಒಂದು ಕಡೆ ಕೆಲವು ದಿನಕ್ಕೆ ಸೀಮಿತ ಆಯ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಇದರ ಕುರಿತಾಗಿ ಅಲ್ಲಿರುವಂಥ ಕೆಲವು ಗಾಯಕರುಗಳೇನಿದ್ದಾರೆ, ಇವರಿಗೆ ಒಂದೇ ಒಂದು ಹಾಡು ಕೂಡ ಬರೆಯೋದಕ್ಕೆ ಬರೋದಿಲ್ಲ. ಸ್ವತಃ ಹಾಡುಗಳು ಮ್ಯೂಸಿಕ್ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ. ಯಾರೋ ಹಾಡಿದ್ದನ್ನು ಇನ್ನೇನೋ ಕೆಟ್ಟದಾಗಿ ಹಾಡುಗಳನ್ನು ಬರ್ಕೊಂಡು ಹೆಣ್ಣುಮಕ್ಕಳ ಮೇಲೆ ಅಷ್ಟೊಂದು ಕೇಳೋದಕ್ಕೂ ಕೂಡ ಕರ್ಕಶವಾಗಿರುತ್ತೆ. ಅಷ್ಟೊಂದು ಕೆಟ್ಟದಾಗಿ ವರ್ಣನೆಯನ್ನು ಮಾಡಿ ಅಂತಂದರೆ ಹಾಡುಗಳನ್ನು ಬರೀತಾ ಇದ್ರು. ಇವರು ಹಾಡ್ತಕ್ಕಂಥ ವೇದಿಕೆಗಳು ಎಂಥದ್ದು ಅಂತ ಹೇಳಿದ್ರೆ, ಅಲ್ಲಿ MLA ಇರ್ತಿದ್ರು, ಮಠಾಧೀಶರು ಇರ್ತಿದ್ರು, ಸ್ಥಳೀಯ ಲೀಡರ್ಗಳು ಇರ್ತಿದ್ರು, ವಯಸ್ಸಾದ ಹೆಣ್ಣುಮಕ್ಕಳು ಇರ್ತಿದ್ರು, ಆಮೇಲೆ ಯುವತಿಯರು ಇರ್ತಿದ್ರು, ಯುವಕರು ಇರ್ತಿದ್ರು. ಸಾವಿರಾರು ಜನ ಕೂತ್ಕೊಂಡು ನೋಡುವಂತಹ ವೇದಿಕೆಗಳ ಮೇಲೆ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಹಾಡ್ತಿದ್ರು. ಇಂತಹ ಹಾಡುಗಳನ್ನು ಹಾಡ್ತಾನೆ ಒಬ್ಬ ಜೈಲಿಗೆ ಹೋಗಿದ್ದ ಮೈಲಾರಿ ಅನ್ನುವಂಥ ಒಬ್ಬ ಹುಡುಗ. ಈಗ ಮತ್ತೆ ಬಂದು ನಾನು ನೆನೆ ಒಂದು ವಿಡಿಯೋ ಹಾಕಿದ್ದೆ ಆತನ ಬಗ್ಗೆನೇ. ಹಾಕಿದಾಗ ತುಂಬ ಜನ ನನಗೆ ಕಾಲ್ ಮಾಡಿದರು, ಎಷ್ಟು ಕೆಟ್ಟದಾಗಿ ಹಾಡ್ದ ಅಂತ ಹೇಳಿದ್ರೆ. ಆ ಹಾಡು ಎಂಥ ಹಾಡು ಅಂತ ಹೇಳಿದ್ರೆ, ಒಂದು ಕ್ಷಣ ನಿಂತ್ಕೊಂಡು ಕೇಳಬೇಕು ಹಾಡು ಹಾಡ್ತಾ ಇದ್ದರು, ಅಷ್ಟು ಒಳ್ಳೆ ಹಾಡೋದು. ಆ ಹಾಡನ್ನು ಎಷ್ಟು ಕೆಟ್ಟದಾಗಿ ಹಾಡ್ತಾ ಇದ್ದ ಅಂತ ಹೇಳಿದ್ರೆ, ಆ ಹಾಡು ಹಾಡೋದನ್ನು ಏನಾದರೂ ಕೇಳಿಸ್ಕೊಂಡು ಬಿಟ್ಟಿದ್ರೆ ಇವನ್ನ ಕತ್ತುಪಟ್ಟಿ ಹಿಡ್ಕೊಂಡು ಎಳ್ಕೊಂಬರ್ತಿದ್ದ, ಅಷ್ಟರ ಮಟ್ಟಿಗೆ ಕೆಟ್ಟದಾಗಿ ಹಾಡು ಹಾಡ್ತಾ ಇದ್ದ. ನಾನು ಅದನ್ನು ಹೇಳ್ತಾ ಇಲ್ಲ. ಇವರ ಜೊತೆ ಸಹ ಗಾಯಕಿ ಒಬ್ಬರು ಆ ವೇದಿಕೆ ಮೇಲೆ ಕೂತಿದ್ರು, ಒಬ್ಬರು ಮಹಿಳೆ ಯುವತಿ. ಇವರು ಹಾಡೋದನ್ನು ನೋಡಿ ಕಿವಿ ಮುಚ್ಕೊಂಡು ಕೂತಿದ್ದಾರೆ. ಇವನಿಗೆ ಮೈಲಾರಿಗೆ ನಾಚಿಕೆ ಬಂತೇನೋ ಗೊತ್ತಿಲ್ಲ, ಮುಖ ತಿರುಗಿಸ್ಕೊಂಡ ಆ ಯುವತಿಯನ್ನು ನೋಡಿ. ದೃಶ್ಯದಲ್ಲಿ ಬೇಕಾದ್ರೆ ಗಮನಿಸಿ ನೀವು, ಯುವತಿಯನ್ನು ನೋಡಿ ಮುಖ ತಿರುಗಿಸ್ಕೊಂಡ. ಇರಲಿ, ಈ ಬಗ್ಗೆ ಸಾಕಷ್ಟು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಇದರ ಬಗ್ಗೆ ಕಣ್ಣೆತ್ತು ಒಂದು ಚೂರು ಅಂತಂದರೆ ಕಿವಿ ಮತ್ತು ಕಣ್ಣುಗಳು ಬಿಟ್ಟು ನೋಡ್ತಾ ಇಲ್ಲ. ಮತ್ತೆ ಇವರು ಯಥಾಸ್ಥಿತಿಯಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಶ್ಲೀಲ ಹಾಡುಗಳನ್ನು ಹಾಡುವಂಥದ್ದು ಮತ್ತು ಇನ್ನೊಬ್ಬರ ಹಾಡುಗಳನ್ನು ಕದ್ದಾಲಿಕೆ ಮಾಡಿ ಹಾಡುವಂಥದ್ದನ್ನು ಆರಂಭ ಮಾಡ್ಕೊಂಡಿದ್ದಾರೆ. ಇದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕ ಭಾಗದ ಜನರಿಗೆ ಮೊದಲೇ ಆ ಕಡೆ ಒಳ್ಳೊಳ್ಳೆ ಕಥೆಗಳು ಬರೆಯುವಂಥವ್ರು ಮತ್ತು ಸಿನಿಮಾ ಮಾಡುವಂಥವ್ರು, ಆ ವರ್ಗದಿಂದ ಬರುವಂಥವ್ರು ಯಾರೂ ಕೂಡ ಅಂತಂದರೆ ಅಷ್ಟು ಉತ್ಸಾಹದಿಂದ ಇರೋದಿಲ್ಲ ಮತ್ತು ಮುಂದೆ ಕೂಡ ಬರೋದಿಲ್ಲ. ಇಂಥವ್ರು ಹೋಗಿ ಕೆಟ್ಟದಾಗಿ ಅಂಥ ಹಾಡುಗಳನ್ನು ಹಾಡಿದಾಗ ಇತರ ವೇದಿಕೆಗಳನ್ನು ಹಂಚಿಕೊಂಡಂಥ ಸಂದರ್ಭದಲ್ಲಿ ಅಂಥವ್ರಿಗೆ ಅಂತಂದರೆ ಮುಜುಗರ ಆಗುತ್ತೆ. ಹೀಗಾಗಿನೇ ಕೆಲವು ಜನ ಈ ಉತ್ತರ ಕರ್ನಾಟಕ ಕಲಾವಿದರ ಒಕ್ಕೂಟ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಇವರು ಯಾರ್ಯಾರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಮಕ್ಕಳ ಆಯೋಗದವರಿಗೆ ಕೊಟ್ಟಿದ್ದಾರೆ. ಮಕ್ಕಳ ಆಯೋಗದವರಿಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇವ್ರ್ಯಾರು ನೋಡಿ, ಇವ್ರಿಗೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರ ಬರೆದ್ರೆ ನಾಗಲಕ್ಷ್ಮಿ ಚೌಧರಿ ಅವರು ಇದುವರೆಗೂ ಕ್ಯಾರೆ ಎಂದಿಲ್ಲ. ಮೇಡಮ್, ರೀಲ್ಸ್ಗಳು ಮಾಡ್ತೀರಲ್ಲ, ಬಡವರ ಮನೆ ಹೆಣ್ಮಕ್ಳ ತಲೆ ಮೇಲೆ ಕೈ ಇಟ್ಟು ನಾನಿದ್ದೀನಮ್ಮ ಅಂತ ಹೇಳ್ತೀರಲ್ಲ, ಇವತ್ತು ಇಡೀ ಹೆಣ್ಣು ಕುಲದ ಬಗ್ಗೆ ಅಡಿಯಿಂದ ಮುಡಿವರೆಗೂ ಎಷ್ಟು ಕೆಟ್ಟದಾಗಿ ಅಂತ ನನಗೆ ಹೇಳೋದಕ್ಕೂ ಕೂಡ ಅಸಹ್ಯ ಆಗುತ್ತೆ. ಅಂಥ ಕೆಟ್ಟದಾಗಿ ಅಂತಂದರೆ ಮಾತನಾಡ್ತಾರೆ, ಹಾಡ್ತಾರೆ ವೇದಿಕೆಗಳ ಮೇಲೆ. ಇಂಥವ್ರ ವಿರುದ್ಧ ನಿಮಗೆ ಕ್ರಮ ತಗೊಳ್ಳಿ ಅಂತ ಪತ್ರ ಬರೆದಿದ್ದಾರೆ, ಬಂದು ಮನವಿ ಕೊಟ್ಟಿದ್ದಾರೆ. ಆದರೂ ಇದುವರೆಗೂ ಕ್ಯಾರೆ ಅಂತ ಇಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಅಷ್ಟೇ ಅಲ್ಲದೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ತಂಗಡಗಿಗೂ ಕೊಟ್ಟಿದ್ದಾರೆ. ನೋಡ್ರಪ್ಪ, ನಮ್ಮ ಕನ್ನಡ ಭಾಷೆ ಇದಲ್ಲ, ನಮ್ಮ ಸಂಸ್ಕೃತಿ ಇದಲ್ಲ, ಇಂಥವ್ರ ವಿರುದ್ಧ ಕ್ರಮ ತಗೊಳ್ಳಿ ಶಿವರಾಜ್ ತಂಗಡಗಿ ಅವರೇ ಅಂತ ಹೇಳ್ಬಿಟ್ಟು ಹೋಗಿ ಪತ್ರ ಕೊಟ್ಟಿದ್ದಾರೆ. ಏನಂತ ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಾನ್ಯ ಶಿವರಾಜ್ ತಂಗಡಗಿ ಅವರೇ, ಇತ್ತೀಚಿನ ದಿನಗಳಲ್ಲಿ ನಾಟಕ, ಸಿನಿಮಾ ದೃಶ್ಯಗಳನ್ನು ತಕ್ಷಣವೇ ಡಿಲೀಟ್ ಮಾಡಬೇಕು. ಇವರು ಹಾಡಿದಂತಹ ಅಶ್ಲೀಲ ಹಾಡುಗಳು ಇದೆಲ್ಲದರಿಂದಾಗಿ ಅಲ್ಲಿನ ಸ್ಥಳೀಯ ಮಹಿಳೆಯರಿಗೆ ಮತ್ತು ಸೋಷಿಯಲ್ ಮೀಡಿಯಾ ಬಳಕೆ ಮಾಡುವಂತಹ ಯುವತಿಯರಿಗೆ, ಹಿರಿಯ ಮಹಿಳೆಯರಿಗೆ ಮುಜುಗರ ಉಂಟು ಮಾಡ್ತಾ ಇದೆ. ಮೊಬೈಲ್ ಬಳಕೆ ಮಾಡೋದಕ್ಕಾಗ್ತಾ ಇಲ್ಲ, ಸಾಮಾಜಿಕ ಜಾಲತಾಣಗಳ ಬಳಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಪತ್ರವನ್ನು ಕೊಟ್ಟಿದ್ದಾರೆ. ತಕ್ಷಣಕ್ಕೆ ಇದನ್ನು ಡಿಲೀಟ್ ಮಾಡಿಸಿ ಮತ್ತು ಇವರು ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಮತ್ತು ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೊಟ್ಟಿದ್ದಾರೆ. ಎಲ್ಲರಿಗೂ ಪತ್ರ ಬರೆದಿದ್ದಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಕೆಲವರು ಕಲೆ ಎಂಬ ಹೆಸರಿನಲ್ಲಿ ಅಶ್ಲೀಲ ಹಾಡುಗಳು, ಅಸಭ್ಯ ಸಾಹಿತ್ಯ, ನಿಂದಕ ನಾಟಕಗಳು ಮತ್ತು ಅಶ್ಲೀಲ ಸಿನಿಮಾ ದೃಶ್ಯಗಳನ್ನು, ನೃತ್ಯ ಹಾಗೂ ಭಜನಾ ಹಾಡುಗಳ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ.
ಇವರ ವಿರುದ್ಧ ಕ್ರಮ ತಗೊಳ್ಳಿ. ತಕ್ಷಣಕ್ಕೆ ಇವರು ಹಾಡಿದಂತಹ ಹಳೆಯ ಹಾಡುಗಳು, ಅಶ್ಲೀಲ ಹಾಡುಗಳು ಡಿಲೀಟ್ ಮಾಡಿಸಿ ಸೋಷಿಯಲ್ ಮೀಡಿಯಾದಿಂದ, ಸಾಮಾಜಿಕ ಜಾಲತಾಣಗಳಿಂದ. ಆವಾಗ ಇವ್ರು ಏನಂತಂದರೆ ಸೈಲೆಂಟ್ ಆಗ್ತಾರೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಆದರೆ ಇದುವರೆಗೂ ಯಾರು ಕ್ಯಾರಿ ಅಂದಿಲ್ಲ. ಯಾಕೆ ಸರ್ಕಾರದವರಿಗೆ ಬೇಕಾಗಿಲ್ವಾ? ಸರ್ಕಾರದವರ ಗಮನಕ್ಕಿದವ್ರು ಬೇಡವಾ? ಹೋರಾಟ ಮಾಡಬೇಕಾ? ಇಂಥ ಪುಡಾಂಗಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕ್ಕೆ ನಿಮಗೆ ಮುಜುಗರನ ಅಥವಾ ಹಿಂದೇಟ ಏನು ಗೊತ್ತಾಗಲ್ಲ. ಆಮೇಲೆ ಅಲ್ಲಿ ಕೆಲವು ಜನ ಸ್ಥಳೀಯ ಪೊಲೀಸರುಗಳು ಕೂಡ ಏನಂದರೆ ಹಾಡು ಹಾಡುವಾಗ ವೇದಿಕೆ ಮುಂದೆ ನಿಂತ್ಕೊಂಡು ಮಜಾ ತಗೋತಿರ್ತಾರೆ. ಗೊತ್ತಾಗಲ್ವಾ ಪೊಲೀಸರಿಗೆ? ಒದ್ದು ಒಳಗೆ ಹಾಕಬೇಕು. ಇವರಿಗೆ ತಲೆಗೆ ಮದ ಏರ್ಬಿಟ್ಟಿದೆ. ಒಂದು ದಿನಕ್ಕೆ 20,000 30,000 ವೇದಿಕೆ ಕಾರ್ಯಕ್ರಮಗಳಿಗೆ ದುಡ್ಡು ತಗೋತಾರಲ್ಲ, 2-3 ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ. ಒಂದು ದಿನಕ್ಕೆ 70,000 ರಿಂದ 80,000 1 ಲಕ್ಷದವರೆಗೂ ದುಡ್ಡು ಸಂಪಾದನೆ ಮಾಡ್ತಾರಲ್ಲ, ತಲೆಗೆ ಮದ ಏರಿದೆ. ನಮಗೆ ಯಾರು ಏನು ಮಾಡೋರು ಅಂತ ಹೇಳಿ ಗೊತ್ತಿಲ್ಲ. ಇನ್ನು ಕಾನೂನು ಎಷ್ಟು ಬಿಗಿಯಾಗಿದೆ ಇವತ್ತು ಅಂತ ಹೇಳಿ. ನಿಮಗೆ ಒಬ್ಬೊಬ್ಬರಿಗೂ ಕೂಡ ಹೊರಗಡೆ ಬರದೇ ಇರೋ ಥರ ಮಾಡ್ತಾರೆ ಗೊತ್ತಾ? ಇಂತಹ ಅಶ್ಲೀಲವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ತುಚ್ಛವಾಗಿ ಮಾತನಾಡಿದ್ರೆ ನಿಮ್ಮ ಮೂಳೆ ಬರೆದು ಜೈಲಲ್ಲಿ ಕೂರಿಸ್ತಾರೆ ಗೊತ್ತಾ ಪೊಲೀಸರು. ಆದರೆ ಅವ್ರು ಪೊಲೀಸರು ಗಮನ ಹರಿಸ್ತಾ ಇಲ್ಲ ಅಷ್ಟೇ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಅಲ್ಲಿನ ಸ್ಥಳೀಯ ಕಾರ್ಯಕ್ರಮ ಮಾಡುವಂಥವ್ರು ದಯವಿಟ್ಟು ಇಂಥವ್ರಿಗೆ ವೇದಿಕೆಗಳನ್ನು ಕೊಡಬೇಡಿ. ಕರೆಸಿ. ಸಾಕಷ್ಟು ಜನ ಹಳೆಯ ಕಲಾವಿದರಿದ್ದಾರೆ, ನಾಟಕಕಾರರಿದ್ದಾರೆ, ಸಾಕಷ್ಟು ಸಾಹಿತಿಗಳಿದ್ದಾರೆ. ಅಂಥವರನ್ನು ಕರೆಸಿ ವೇದಿಕೆಗಳ ಕೊಡಿ. ಅವರ ಕಲೆಗಳನ್ನು ಪ್ರದರ್ಶನ ಮಾಡ್ತಾರೆ. ಇಂಥವರಿಂದ ನಿಮಗೆ ಕ್ಷಣಿಕ ಸಂತೋಷ ಸಿಗ್ಬೋದು. ವೇದಿಕೆ ಮುಂದೆ ಕೂತವರು ಸಿಳ್ಳೆ ಚಪ್ಪಾಳೆ ಹೊಡಿಬೋದು 4 ಜನ ಚಿಂಟು ಪಂಟುಗಳು. ಆದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗೋದಿಲ್ಲ. ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು. ಕಾರ್ಯಕ್ರಮ ಅಂದರೆ ಏನು ಹೇಳಿ? 4 ಜನಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥದ್ದು, 4 ಜನಕ್ಕೆ ಸ್ಫೂರ್ತಿ ಆಗುವಂಥದ್ದು. ಕಾರ್ಯಕ್ರಮ ಮಾಡುವಂಥದ್ದೇ 4 ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿ. ನೀವು ಅದೇ ಕಾರ್ಯಕ್ರಮವನ್ನು ಈ ರೀತಿಯಾಗಿ ಬಿಂಬಿಸಿದ್ರೆ, ಈ ರೀತಿಯಾಗಿ ಕೆಟ್ಟದಾಗಿ ಬಿಂಬಿಸಿದ್ರೆ, ಕೆಟ್ಟದಾಗಿ ಜನಗಳಿಗೆ ತೋರಿಸಿದ್ರೆ, ಯುವ ಜನತೆಗೆ, ಮಹಿಳೆಯರಿಗೆ, ಯುವತಿಯರಿಗೆ ತೋರಿಸಿದ್ರೆ ಏನಾಗುತ್ತೆ ಪರಿಣಾಮ? ದಯವಿಟ್ಟು ನಾನು ಹೇಳುವಂಥದ್ದಿಷ್ಟೇ, ಅಲ್ಲಿನ ಜನರಿಗೆ ಮತ್ತು ಅಲ್ಲಿನ ಮುಖಂಡರುಗಳಿಗೆ, ಕಾರ್ಯಕ್ರಮ ಇಂಥವ್ರಿಗೆ ಯಾರು ವೇದಿಕೆ ಕಾರ್ಯಕ್ರಮಗಳನ್ನು ಕೊಡ್ತಿರಲ್ಲ ಅಂಥವ್ರು ಏನಂದರೆ ಇವ್ರನ್ನ ಆದಷ್ಟು ಅವಾಯ್ಡ್ ಮಾಡಿ. ವೇದಿಕೆ ಕಾರ್ಯಕ್ರಮಗಳನ್ನು ಕೊಡಬೇಡಿ, ಆದಷ್ಟು ದೂರ ಇಡಿ. ನಿಮಗೆ ಹಂಗೂ ಕೊಡಬೇಕು ಅಂತ ಅನಿಸಿದ್ರೆ ನಿಮ್ಮಲ್ಲೇ ಇದ್ದಂತಹ ಹಳೆಯ ಜನಪದ ಕಲಾವಿದರಿದ್ದಾರೆ, ಅಂಥವ್ರನ್ನ ಕರೆಸಿ, ನಾಟಕಕಾರನ ಕರೆಸಿ, ಕಥೆಗಾರನ ಕರೆಸಿ, ಪ್ರಾಣೇಶ್ ಅಂತವ್ರನ್ನ ಕರೆಸಿ. ಯಾಕೆ ಅವರೆಲ್ಲರೂ ಕೂಡ ಇಡೀ ಜಗತ್ತು ಸುತ್ತಿ ಬಂದಂಥವ್ರು. ಎಲ್ಲೂ ಕೂಡ ಒಂದೇ ಒಂದು ಬ್ಲಾಕ್ ಡಾಟ್ ಇಲ್ಲ ಅವ್ರ ಮೇಲೆ ಗೊತ್ತಾ? ಇವರೆಲ್ಲ ನೆನೆ ಮನೆ ಹುಟ್ಕೊಂಡು ಏನು ನಾವೇ ದೊಡ್ಡ ಪುಡಾಂಗಗಳು ಅನ್ನೋ ರೀತಿಯಲ್ಲಿ ಆಡ್ತಾ ಇರ್ತಾರೆ. ದಯವಿಟ್ಟು ಅದಕ್ಕೆ ವೇದಿಕೆಯನ್ನು ಮಾಡಿಕೊಡಬೇಡಿ. ಇನ್ನಷ್ಟು ಅಂತಂದರೆ ಇವರಿಗೆ ಆದಷ್ಟು ಅವಾಯ್ಡ್ ಮಾಡೋದನ್ನು ಮಾಡಿ ಆ ಭಾಗದ ಜನ. ಆವಾಗ ಇವರು ಬುದ್ಧಿ ಕಲಿತಾರೆ ಮತ್ತು ಇವರನ್ನ ಸಮಾಜದಿಂದ ದೂರ ಇಡಬೇಕು ಇಂಥವ್ರನ್ನ. ನೋಡೋಣ ಇನ್ನಾದರೂ ಅಲ್ಲಿನ ಅಧಿಕಾರಿಗಳು ಮತ್ತು ಪೊಲೀಸರು ಇದರ ವಿರುದ್ಧ ಎಚ್ಚೆತ್ತುಕೊಳ್ತಾರ ಅಂತಕ್ಕಂಥದ್ದು. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ನೋಡಿ, ಧನ್ಯವಾದಗಳು.